ಒಂದು ಕಡೆ ವರುಣನ ಅಬ್ಬರಕ್ಕೆ ಜನರು ತತ್ತರಿಸಿ ಹೋಗಿದ್ರೆ ಮತ್ತೊಂದೆಡೆ ಮಳೆಯೇ ಇಲ್ಲದೆ ರೈತ ತಲೆ ಮೇಲೆ ಕೈ ಹೊತ್ತು ಆಕಾಶ ನೋಡುವಂತಾಗಿದೆ. ಬೆಳೆಗೆ ಸರಿಯಾದ ಮಳೆ ಇಲ್ಲದೆ ರೈತ ಬೆಳೆ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿದೆ ಕುರಿತಾದ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ಹೌದು, ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ವಿಜಯಪುರದಲ್ಲಿ ಸಾಧಾರಣ ಮಳೆಯಾಗ್ತಿದ್ದು, ಯಾದಗಿರಿಯಲ್ಲಿ ಮಳೆಯಿಲ್ಲದೆ ರೈತ ಆಕಾಶ ನೋಡುವಂತಾಗಿದೆ. ಯಾದಗಿರಿಯಲ್ಲಿ ರಣಬಿಸಿಲಿನ ಆರ್ಭಟಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ. ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬಾರದಕ್ಕೆ ರೈತರ ಬೆಳೆ ಉಳಿಸಿಕೊಳ್ಳಲು ಹರಸಾಹಸವನ್ನ ಪಡೆದಿದ್ದಾರೆ. ಬೆಳೆದಂತಹ ಹತ್ತಿ ಬೆಳೆ ಉಳಿಸಿಕೊಳ್ಳಲು ಸ್ಪ್ರಿಂಕ್ಲರ್ ಮೂಲಕ ನೀರು ಹಾರಿಸ್ತಾ ಇದ್ದಾರೆ. ಮತ್ತೊಂದೆಡೆ ನೀರು ಇಲ್ಲದ ಕಾರಣಕ್ಕಾಗಿ ರೈತನೊಬ್ಬ ಹತ್ತಿ ಬೆಳೆಯನ್ನ ನಾಶ ಮಾಡಿದ್ದಾನೆ. 2 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಹತ್ತಿ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿ ಅಸಮಾಧಾನವನ್ನ ಹೊರಹಾಕಿದ್ದಾನೆ. ಶೇಂಗಾ, ಹತ್ತಿ, ತೊಗರಿ ಬೆಳೆದ ರೈತರು ಕೊಡದ ಮೂಲಕ ನೀರುಣಿಸುವ ಪರಿಸ್ಥಿತಿ ಎದುರಾಗಿದೆ. ವರುಣನ ಆಗಮನಕ್ಕಾಗಿ ಮುಗಿಲು ನೋಡ್ತಿರುವಂತಹ ರೈತರು ಸರ್ಕಾರ ಬರಗಾಲ ಘೋಷಣೆ ಮಾಡುವಂತೆ ಹಾಗೂ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಬೀಜ ಹಚ್ಚಿದ್ವಿ, ಮಳೆ ಬರ್ತದ ಅಂತಾರೆ. ಪೂರಾ ಬೆಳಿಗ್ಗೆ ಒಣಗಿದ್ಮೇಲೆ ಏನ್ ಮಾಡಕ್ ಆಗಲ್ಲ ಅಂತೇಳಿ ಮತ್ತೆ ಅಡಿಗೆ ಮತ್ತೆ ಹೊಸ ಮತ್ತೊಂದ್ ಸಾರಿ ಬಾಳ ತ್ರಾಸ ಅದ ರೈತರು. ಈಗ ಸಾರಿ ಹಚ್ಬೇಕಾದ್ರೆ ಬಾಳ ಕಷ್ಟದಿಂದ ಸಾಲ ಮಾಡಿ ತಂದೇವಿ. ಮತ್ತೆ 2ನೇ ಸಾರಿ ಹಚ್ಬೇಕಂದ್ರೆ ಈ ಬಾಳ ಕಠಿಣವಾದ ತಾಪಮಾನ ಹೆಚ್ಚಿಗಾಗಿ ಬೆಳೆ ಒಣಗಿದವು. ಏನನ್ನ ಸರ್ಕಾರ ಪರಿಹಾರ ಕೊಡಬೇಕು, ಜಿಲ್ಲಾಧಿಕಾರಿಗಳು ಎಲ್ಲಾ ಸ್ಪಂದನೆ ಮಾಡ್ಬೇಕಂತೇಳಿ ಮನವಿ ಮಾಡಿಕೊಳ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.